ಆತ್ಮೀಯ ಮಿತ್ರ ನಮಸ್ಕಾರ. ನಾನು ವಿಕಾಸ್ ಶಾಸ್ತ್ರಿ. ಹೇಗಿದ್ದೀರಿ ಎಲ್ಲರೂ? ಪಾಕಿಸ್ತಾನದ ಮೇಲೆ ಯುದ್ಧ ಮಾಡುವ ತಾಕತ್ತು ಭಾರತಕ್ಕಿಲ್ಲ. ಯುದ್ಧ ಮಾಡಲು ಭಾರತೀಯ ಸೇನೆಗೆ ನಾವು ಬಿಡುವುದೂ ಇಲ್ಲ ಅಂತ ಖಲಿಸ್ತಾನಿ ಉಗ್ರ ಈ ಗುರುಪತ್ವಂತ್ ಸಿಂಗ್ ಪನ್ನು ಅನ್ನೋ ಒಬ್ಬ ನಾಯಿ ಇದೆಯಲ್ಲ, ಅದು ಹೇಳಿರುವಂತಹ ಮಾತು. ಪಹಲ್ಗಾಮ್ ದಾಳಿಯ ಬಳಿಕ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧದ ಕಾರ್ಮೋಡ ಕವಿದಿರುವುದಂತೂ ಎಲ್ಲರಿಗೂ ಕಾಣಿಸ್ತಾ ಇದೆ. ಇದರ ಬೆನ್ನಲ್ಲೇ ಖಲಿಸ್ತಾನಿ ಉಗ್ರ ಭಾರತಕ್ಕೆ ಸವಾಲು ಹಾಕಿದ್ದಾನೆ. ಪಾಕಿಸ್ತಾನಕ್ಕೆ ನಮ್ಮ ಸಂಪೂರ್ಣ ಬೆಂಬಲವನ್ನು ನಾವು ಕೊಡ್ತಾ ಇದ್ದೀವಿ ಅಂತ ಹೇಳ್ಕೊಂಡಿದ್ದಾನೆ. ಭಾರತೀಯ ಸೇನೆ ಪಂಜಾಬ್ ಮೂಲಕ ಹಾದು ಹೋಗಲು ಮತ್ತು ಪಾಕಿಸ್ತಾನದ ಮೇಲೆ ದಾಳಿ ಮಾಡಲು ನಾವು ಬಿಡಲ್ಲ. ಅಷ್ಟಕ್ಕೂ ಪಾಕಿಸ್ತಾನ ವಿರುದ್ಧ ಯುದ್ಧ ಮಾಡುವಷ್ಟು ಧೈರ್ಯ ಭಾರತಕ್ಕೆ ಇಲ್ಲವೇ ಇಲ್ಲ ಅನ್ನುವಂತಹ ಮಾತನ್ನು ಹೇಳಿ, ನಾವು 20 ಮಿಲಿಯನ್ ಸಿಖ್ಖರು ಪಾಕಿಸ್ತಾನದ ಜೊತೆಗಿದ್ದೇವೆ. ಭಾರತದಲ್ಲಿ ಸಿಖ್ಖರು ಮತ್ತು ಅಲ್ಪಸಂಖ್ಯಾತರನ್ನು ಕೆಟ್ಟದಾಗಿ ನಡೆಸಿಕೊಳ್ಳಲಾಗ್ತಾ ಇದೆ. ಈಗ ಕಾಲ ಬದಲಾಗಿದೆ. ಇದು 1965 ಅಥವಾ 71 ಅಲ್ಲ, ಇದು 2025 ಅಂತ ಪನ್ನು ಎಚ್ಚರಿಕೆಯನ್ನು ನೀಡಿದ್ದಾರೆ. ಪಾಕಿಸ್ತಾನ ಎಂದಿಗೂ ಅವರಾಗಿಯೇ ದಾಳಿ ಮಾಡಲ್ಲ. ಯಾರೇ ಮಾಡಿದರೂ ಅವರಿಗೆ ಕೆಟ್ಟ ಅಂತ್ಯವಿರುತ್ತದೆ. ರಾಜಕೀಯ ಲಾಭಕ್ಕಾಗಿ ಭಾರತವೇ ಪಹಲ್ಗಾಮ್ನಲ್ಲಿ ಹಿಂದೂಗಳನ್ನು ಕೊಂದಿದೆ ಅಂತ ಪನ್ನು ಆರೋಪವನ್ನು ಮಾಡ್ತಾ ಇದ್ದಾನೆ. ಫಸ್ಟ್ ಆಫ್ ಆಲ್, ಈ ಖಲಿಸ್ತಾನಿ ಉಗ್ರ ಗುರುಪತ್ವಂತ್ ಸಿಂಗ್ ಇದನ್ನದ ಇವೊಂದು ಉದ್ದೇಶಗಳನ್ನೆಲ್ಲ ನೀವು ಒಂಚೂರು ಸೂಕ್ಷ್ಮವಾಗಿ ಗಮನಿಸ್ಕೊ ಬನ್ನಿ. ಇವನು ಯಾರು? ಪನ್ನು ಅನ್ನುವಂಥವನು ಸಿಖ್ಸ್ ಫಾರ್ ಜಸ್ಟಿಸ್ ಅನ್ನುವಂಥ ಒಂದು ಸಂಘಟನೆಗೆ ಕಾನೂನು ಸಲಹೆಗಾರ ಆಗಿ ಕೆಲಸ ಮಾಡ್ತಾ ಇರೋನು. ಅಮೆರಿಕ, ಕೆನಡಾ, ಬ್ರಿಟನ್ ಮುಂತಾದ ದೇಶಗಳಲ್ಲಿ ಖಲಿಸ್ತಾನಕ್ಕಾಗಿ ಜನಮತ ಸಂಗ್ರಹವನ್ನು ಮಾಡಿಕೊಂಡು ಅಭಿಯಾನ ನಡೆಸ್ತಾ ಇರುವಂತಹ ವ್ಯಕ್ತಿ. ಮತ್ತು ಅದೇನೋ ಹ್ಯೂಮನ್ ರೈಟ್ಸ್ಗೋಸ್ಕರ ಮಾಡ್ತೀನಿ ಅಂತ ಹೇಳ್ತಾನೆ. ಕೆಲವು ಬಾರಿ ಭಾರತೀಯ ಹಿಂದೂಗಳನ್ನು ಕೆನಡಾವನ್ನು ತೊರೆಯಬೇಕು ಅನ್ನುವಂತಹ ಹೇಳಿಕೆಗಳನ್ನೆಲ್ಲ ನೀಡು ರಾಜಕಾರಣಗಳಿಗೆ ತೀವ್ರವಾಗಿ ನಮ್ಮ ಭಾರತದ ರಾಜಕಾರಣಿಗಳು ಮತ್ತು ಕೆನಡಾದ ರಾಜಕಾರಣಿಗಳು ಭಾಳ ತೀವ್ರವಾಗಿ ಇವನನ್ನು ವಿರೋಧಿಸಿದ್ರು. 2020 ಭಾರತ ಸರ್ಕಾರ ಪನ್ನೂನ ಉಗ್ರ ಅಂತ ಘೋಷಣೆ ಮಾಡಿದೆ ಮತ್ತು ಅವನ ಎಲ್ಲ ಆಸ್ತಿಪಾಸ್ತಿಗಳನ್ನು ಜಪ್ತಿ ಮಾಡಿದೆ. ಇದು ಸುಮಾರು ಹಲವಾರು ರೀತಿಯಲ್ಲಿ ಇವನ ಬಗ್ಗೆ ಆರ್ಟಿಕಲ್ಸ್ ಇವೆ. ಇವನನ್ನು ಹುಡುಕ್ತಾ ಹೋಯ್ತು ಅಂತಂದರೆ ಸಾವಿರಾರು ಇಶ್ಯೂಸ್ ಇದೆ ಇವನ ಮೇಲೆ. ಮತ್ತು ಭಾರತ ಪನ್ನೂನ ವಿರುದ್ಧ ಇಂಟರ್ಪೋಲ್ ರೆಡ್ ನೋಟಿಸನ್ನು ಕೂಡ ಜಾರಿ ಮಾಡೋಕ್ಕೆ ವಿನಂತಿಯನ್ನು ಮಾಡಿತು. ಆದರೆ ಇಂಟರ್ಪೋಲ್ ಅವರು ಸಾಕ್ಷಿ ಇಲ್ಲದ ಕಾರಣ ಅವನನ್ನು ನಿರಾಕರಿಸಿದ್ರು. ಪನ್ನೂನ ಈ ಚಟುವಟಿಕೆಗಳಿದೆಯಲ್ಲ, ಇದು ಅತ್ಯಂತ ಆಘಾತಕಾರಿ. ಇವಂದೇನಿಲ್ಲ, ಒಂದು ಚಳುವಳಿ ಇದೆ. ಈಗ ಖಲಿಸ್ತಾನ ಅನ್ನುವಂಥ ಒಂದು ಪ್ರತ್ಯೇಕ ಸಿಖ್ ರಾಷ್ಟ್ರವನ್ನು ಮಾಡಬೇಕು ಅಂತ ಪ್ರತ್ಯೇಕವಾಗಿ ಸಿಖ್ ರಾಷ್ಟ್ರವನ್ನು ಸ್ಥಾಪಿಸಿ ಪಂಜಾಬ್ ರಾಜ್ಯ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶವನ್ನು ಸೇರಿಸ್ಕೊಂಡು ಖಲಿಸ್ತಾನ ಅಂತ ಇವನು ಕರೆಸ್ಕೊಬಿಡ್ಬೇಕು. ಇವನು ಖಲಿಸ್ತಾನದ ದೊರೆ ಆಗಿಬಿಡ್ಬೇಕು. ಇವನೊಂದು ಒಬ್ಬ ದೇವಮಾನವ ಆಗಬೇಕು ಅನ್ನುವಂಥ ಉದ್ದೇಶ ಇರುವಂತಹ ಈ ಉಗ್ರನ್ನ ನಮ್ಮ ಭಾರತದ ಬಗ್ಗೆ ಮಾತಾಡ್ತಾನೆ, ನಮ್ಮ ಭಾರತದ ನೆಲದ ಬಗ್ಗೆ ಮಾತಾಡ್ತಾನೆ ಅಂತಂದರೆ ಯೋಚನೆ ಮಾಡಿ. ಹುಟ್ಟಿದ್ದು ಭಾರತದಲ್ಲಿ, ಬೆಳೆದಿದ್ದು ಭಾರತದಲ್ಲಿ, ಇವತ್ತು ಭಾರತವನ್ನು ಒಡೆದು ಒಂದು ರಾಷ್ಟ್ರವನ್ನೇ ಸೃಷ್ಟಿ ಮಾಡಬೇಕು ಅನ್ನುವಂಥ ಉದ್ದೇಶ ಇರುವಂತಹ ನಾಯಿಗಳಿಗೆ ಸರಿಯಾಗಿ ಸೇನೆ ಮತ್ತು ಸರ್ಕಾರ ಬುದ್ಧಿ ಕಲಿಸ್ಕೊಡ್ಬೇಕು ಅನ್ನುವಂಥದ್ದು ನನ್ನ ಉದ್ದೇಶ. ಈ ವಿಚಾರವನ್ನು ನನಗೆ ನೋಡಿದ ಮೇಲೆ ನನಗನ್ಸಿದ್ದು ಒಂದೇ, ಇಂತಹ ಕಚಡ ಕುನ್ನಿ ನಾಯಿ ಮರಿಗಳಿಗೆ ಸೇನೆ ತಕ್ಷಣ ಒಂದು ಎಚ್ಚರಿಕೆಯ ವಿಚಾರವನ್ನು ಕೊಡಬೇಕು ಅಂತ ಅನ್ನಿಸ್ತಾ ಇದೆ. ಅವನ ದಾಷ್ಟಿ ಎಷ್ಟಿದೆ ಅನ್ನೋದನ್ನೇ ನಾವು ನೋಡಬೇಕು ಸ್ನೇಹಿತರೆ. ಇಲ್ಲಿ ನಮ್ಮಲ್ಲಿರುವಂತಹ ಸಿಖ್ಖರನ್ನು ಮತ್ತು ಅಲ್ಪಸಂಖ್ಯಾತರನ್ನು ಎತ್ತು ಕಟ್ಟುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಕಿಡಿಗೇಡಿಗಳು ಅನ್ನೋದನ್ನು ನಾವು ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು. ಇನ್ನು ಪಾಕಿಸ್ತಾನಕ್ಕೆ ನಮ್ಮ ಭಾರತೀಯ ಸೇನೆ ಒಡೆಯೋಕ್ಕಾಗದೇ ಇಲ್ಲ, ಅಷ್ಟು ಧೈರ್ಯ ಅವ್ರಿಗಿಲ್ಲ ಅನ್ನುವಂತಹ ಮಾತನ್ನು ಹೇಳಿದ್ನಲ್ಲ ಈ ವ್ಯಕ್ತಿಗೆ ಒಂದನ್ನು ನೆನ್ಪಿಟ್ಕೋಬೇಕು. ಭಾರತೀಯ ಸೇನೆ ಒಂದೇ ಒಂದು ಸೆಕೆಂಡ್ ಯೋಚನೆ ಮಾಡಿದ್ರೆ ಸಾಕು, 2 ನಿಮಿಷದಲ್ಲಿ ಇಡೀ ಭೂಪಟದಲ್ಲಿ ಪಾಕಿಸ್ತಾನ ಅನ್ನುವಂಥ ಒಂದು ಸಣ್ಣ ಚುಕ್ಕಿ ಇತ್ತು ಅನ್ನೋದನ್ನು ಕೂಡ ಜನ ಮರ್ತೋಗ್ತಾರೆ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಇವನು ಹಿನ್ನೆಲೆ ನೀವು ನೋಡ್ಕೊ ಹೋಗ್ಬೋದು. ಇವನು ಯಾರು, ಇವನ ಇತಿಹಾಸ ಏನು, ಇವನು ಏನೇನು ಮಾಡ್ದ, ಪಂಜಾಬ್ ಅನ್ನೋ ಒಂದು ಪ್ರತ್ಯೇಕ ರಾಷ್ಟ್ರ ಮಾಡಬೇಕು ಅಂತ ಒಂದಷ್ಟು ಉಗ್ರರನ್ನು ಅಲ್ಲೆತ್ತು ಕಟ್ಟಿ ದೇಶವನ್ನು ವಿಭಜಿಸುವಂತಹ ಶಕ್ತಿಯಾಗಿ ಪರಿವರ್ತನೆಗೊಂಡಂತಹ ವ್ಯಕ್ತಿಗಳು ಇವತ್ತು ಪಾಕಿಸ್ತಾನದ ಪರ ನಿಂತು ಪಾಕಿಸ್ತಾನಕ್ಕೆ ಬ್ಯಾಟಿಂಗ್ ಮಾಡ್ತಾರೆ ಅಂತಂದರೆ ನಮ್ಮ ದೇಶದ ಸ್ಥಿತಿ ಎಂಥ ಸ್ಥಿತಿಗೆ ಹೋಗಿದೆ ಅನ್ನೋದನ್ನು ಯೋಚನೆ ಮಾಡಿ. ಒಂದಂತೂ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಇಂತಹ ಕಚಡ ಮನಸ್ಥಿತಿಗಳಿಗೆ ಸದ್ಯದಲ್ಲೇ ಬ್ರೇಕ್ ಹಾಕಿಲ್ಲ ಅಂತಂದರೆ ಇನ್ನೊಂದಷ್ಟು ಜನ ಹುಟ್ಟುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಇವರಿಗೆ ಇವತ್ತೇ ಬ್ರೇಕ್ ಹಾಕಿ ನಿಲ್ಲಿಸಬೇಕು. ಇವರನ್ನು ಇಲ್ಲಿಂದಲೇ ಕಟ್ಟಾಕಿ ಓಡಿಸಬೇಕು. ಪಾಕಿಸ್ತಾನವನ್ನು ಎದುರಾಕಿಕೊಳ್ಳುವ ಶಕ್ತಿ ಭಾರತಕ್ಕಿಲ್ಲ ಅಂತ ಹೇಳಿದ್ನಲ್ಲ, ಒಂದು ವಿಚಾರವನ್ನು ಹೇಳ್ತೀನಿ, ಭಾರತದಲ್ಲಿ ಹುಟ್ಟಿರುವಂತಹ ಎಲ್ಲರೂ ಕೂಡ ಸಿಂಹಗಳೇ.
ಭಾರತೀಯರೆಲ್ಲರೂ ಕೂಡ ಸಿಂಹಗಳೇ ಅನ್ನೋದನ್ನು ಕೂಡ ಮರಿಬಾರ್ದು. ಅವನ ಮಾತಿನ ಬಗ್ಗೆ, ಅವನ ಮಾತಿನ ಶೈಲಿಯ ಬಗ್ಗೆ ನಿಮಗೇನಿಸ್ತು ಅನ್ನೋದನ್ನು ಕೆಳಗಡೆ ಕಮೆಂಟಲ್ಲಿ ಬರೀರಿ. ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ, ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ವಿಕಾಸ್ ಶಾಸ್ತ್ರಿ, ನಿಮ್ಮ ಧ್ವನಿ. ನಮಸ್ಕಾರ.